ಸ್ಟೂಡೆಂಟ್ಸ್, ನಾವೀಗ ಫಸ್ಟ್ ಬಿ ಎನ ಬಿಸ್ನೆಸ್ ಎಕನಾಮಿಕ್ಸ್ನ ಫಸ್ಟ್ ಚಾಪ್ಟರ್ ಬಗ್ಗೆ ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ಲೈಡ್ಸ್ ವ್ಯಾವಹಾರಿಕ ಅರ್ಥಶಾಸ್ತ್ರದ ವ್ಯಾಪ್ತಿ, ಅದರ ಬಗ್ಗೆ ನಾವೀಗ ನೋಡೋಣ. ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅಂತ. ವ್ಯಾಪ್ತಿ ಅಂತಂದಾಗ ವ್ಯಾವಹಾರಿಕ ಅರ್ಥಶಾಸ್ತ್ರ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ, ಆ ವಿಷಯಗಳು ಯಾವ್ಯಾವ ಅಂಶಗಳಿಗೆ ಸಂಬಂಧಪಟ್ಟಿದೆ ಎನ್ನುವಂತಹದ್ದು. ಸಾಮಾನ್ಯವಾಗಿ ನಾವು ನೋಡುವಾಗ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿ 5 ಅಂಶಗಳಿಗೆ ಸಂಬಂಧಪಟ್ಟಿರುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೆಯದು ಬೇಡಿಕೆಯ ವಿಶ್ಲೇಷಣೆ ಮತ್ತು ಮುನ್ನಂದಾಜು, ಡಿಮ್ಯಾಂಡ್ ಅನಾಲಿಸಿಸ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಉತ್ಪಾದಕ ಸರಕುಗಳನ್ನು ಉತ್ಪಾದನೆ ಮಾಡುವಾಗ ಫಸ್ಟ್ ದೇ ಕ್ಯಾನ್ ಸರ್ವೆ ಆ್ಯಂಡ್ ಐಡೆಂಟಿಫೈ ದ ಡಿಮ್ಯಾಂಡ್ ಆಫ್ ದೇರ್ ಪ್ರಾಡಕ್ಟ್. ಅವನು ಉತ್ಪಾದನೆ ಮಾಡುವಂತಹ ಸರಕಿಗೆ ಪ್ರಸ್ತುತ ಬೇಡಿಕೆ ಹೇಗಿದೆ, ಅನವಶ್ಯಕವಾಗಿ ಪೂರೈಕೆಯನ್ನು ಹೆಚ್ಚು ಮಾಡುವುದಾಗಲಿ ಪೂರೈಕೆಯನ್ನು ಕಡಿಮೆ ಮಾಡುವುದಾಗಲಿ ಮಾಡಬಾರದು. ಕಾರಣ ಅದು ಅರ್ಥವ್ಯವಸ್ಥೆಯಲ್ಲಿ ಸಂಪನ್ಮೂಲಗಳ ಅಪವ್ಯಯಕ್ಕೆ ಮತ್ತು ನಷ್ಟಕ್ಕೆ ಕಾರಣವಾಗುತ್ತೆ. ಆ ಬೇಡಿಕೆಯನ್ನು ಅಂದಾಜು ಮಾಡುವಾಗ, ವಿಶ್ಲೇಷಣೆಯನ್ನು ಮಾಡುವಾಗ ಅರ್ಥವ್ಯವಸ್ಥೆಯಲ್ಲಿ ಯಾವ್ಯಾವ ಕ್ಷೇತ್ರಗಳು ಅಭಿವೃದ್ಧಿಯನ್ನು ಹೊಂದುತ್ತಿವೆ, ಇತರೆ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೆ ಬೇಡಿಕೆಯ ಮುನ್ನಂದಾಜು ಅಂತ ಹೇಳುವಾಗ ಪ್ರಸ್ತುತ ಬೇಡಿಕೆಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಎಷ್ಟು ಬೇಡಿಕೆ ಏರಿಕೆಯಾಗಬಹುದು ಅಥವಾ ಕಡಿಮೆಯಾಗಬಹುದು ಅಂತ. ಉದಾಹರಣೆಗೆ, ರಿಯಲ್ ಎಸ್ಟೇಟ್ ಉದ್ಯಮ ಬೆಳವಣಿಗೆಯಾಗುತ್ತಿದೆ ಅಂತಂದರೆ ಆಗ ಹೆಚ್ಚು ಸಿಮೆಂಟ್ನ ಉತ್ಪಾದನೆ ಅವಶ್ಯಕವಾಗಿರುತ್ತೆ, ಕಬ್ಬಿಣದ ಉತ್ಪಾದನೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಹೀಗಾಗಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂತಹ ಸರಕುಗಳ ಉತ್ಪಾದನೆ ಅತಿಯಾಗಿ ಬೇಕು ಎಂಬ ಅಂದಾಜನ್ನು ಅದು ತೋರಿಸುತ್ತೆ. ಸಪೋಸ್ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹಿಂಜರಿತ ಇದ್ದಾಗ ಮುಂದಿನ ದಿನಗಳಲ್ಲಿ ಅದರ ಬೇಡಿಕೆ ಕಡಿಮೆಯಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಪೂರೈಕೆಯನ್ನು ಕಡಿಮೆ ಮಾಡಬಹುದು. ಹೀಗಾಗಿ ವ್ಯವಹಾರ ಅರ್ಥಶಾಸ್ತ್ರ ಬೇಡಿಕೆಯ ವಿಶ್ಲೇಷಣೆ ಮತ್ತು ಮುನ್ನಂದಾಜಿನ ಬಗ್ಗೆ ಜ್ಞಾನವನ್ನು ಒದಗಿಸುತ್ತದೆ ಅಂತ. ಇನ್ನು 2, ವೆಚ್ಚ ಮತ್ತು ಉತ್ಪಾದನಾ ವಿಶ್ಲೇಷಣೆ, ಕಾಸ್ಟ್ ಆ್ಯಂಡ್ ಪ್ರೊಡಕ್ಷನ್ ಅನಾಲಿಸಿಸ್. ಸರಕನ್ನು ಉತ್ಪಾದನೆ ಮಾಡುವಾಗ ಸರಕಿನ ವೆಚ್ಚ ಅತ್ಯಂತ ಮುಖ್ಯವಾದುದು. ವೆಚ್ಚ ಸಾಮಾನ್ಯವಾಗಿ ಕಚ್ಚಾ ವಸ್ತುಗಳ ಮೇಲಿನ ವೆಚ್ಚ, ಕಾರ್ಮಿಕರ ಮೇಲಿನ ವೆಚ್ಚ, ಸಾರಿಗೆ ವೆಚ್ಚ, ಜಾಹೀರಾತಿನ ವೆಚ್ಚ, ಇತರೆ ಹಲವಾರು ರೀತಿಯ ವೆಚ್ಚಗಳು ಒಳಗೊಂಡಿರುವುದನ್ನು ನಾವು ನೋಡ್ತೀವಿ. ಯಾವಾಗಲೂ ಒಬ್ಬ ಉದ್ಯಮಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಕಡಿಮೆ ವೆಚ್ಚ ಇದ್ದಾಗ ಮಾತ್ರ ಆ ವ್ಯಕ್ತಿ ಆ ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಅನುಭೋಗಿಗಳಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉತ್ಪಾದನಾ ವಿಶ್ಲೇಷಣೆ ಅಂತ ಹೇಳುವಾಗ ಫಸ್ಟ್ ದ ಪ್ರೊಡ್ಯೂಸರ್ ಆ್ಯಂಡ್ ಸೆಲ್ಲರ್ ಶುಡ್ ಐಡೆಂಟಿಫೈ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಂತ. ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಸರಕಿನ ಗುಣಮಟ್ಟ ಹೇಗಿರಬೇಕು ಅಂತ. ಅಂದರೆ ಸರಕುಗಳನ್ನು ಜನರಿಗೆ ತಲುಪಿಸುವಾಗ ಆ ಜನ ಇಷ್ಟಪಡುತ್ತಾರೆಯೇ ಅಥವಾ ಇಲ್ಲವೇ. ಸಾಮಾನ್ಯ ನಾವು ನೋಡುವಾಗ ಸರಕುಗಳಲ್ಲಿ 2 ವಿಧ ಇದೆ, ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳು, ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್, ವಿಚ್ ಆರ್ ನೀಡ್ಸ್ ಟು ದ ಸೊಸೈಟಿ. ಇದನ್ನು ಮೊದಲು ಗಮನಕ್ಕೆ ತೆಗೆದುಕೊಂಡು ಅಂತಹ ಒಂದು ಸರಕುಗಳನ್ನು ಅಲ್ಲಿ ಉತ್ಪಾದನೆ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಇನ್ನು 3ನೇ ಅಂಶ ಅಂದರೆ ಬೆಲೆ ನಿರ್ಣಯದ ಧೋರಣೆಗಳು ಮತ್ತು ಆಚರಣೆಗಳು, ಪ್ರೈಸ್ ಡಿಸಿಷನ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್. ಇದನ್ನು ನಾವು ಮತ್ತೊಂದು ರೀತಿ ಹೇಳುವಂತಹದ್ದು ಬೆಲೆ ನಿರ್ಧಾರ, ಪ್ರೈಸ್ ಡಿಟರ್ಮಿನೇಷನ್. ಯಾವುದೇ ಒಂದು ಉದ್ಯಮ ಸರಕುಗಳನ್ನು ಉತ್ಪಾದನೆ ಮಾಡುವುದು ಎಷ್ಟು ಮುಖ್ಯವೋ ಆ ಒಂದು ಸರಕುಗಳನ್ನು ಮಾರಾಟ ಮಾಡುವಾಗ ಅದಕ್ಕೆ ಸೂಕ್ತ ಬೆಲೆಯನ್ನು ನಿರ್ಧಾರ ಮಾಡುವುದು ಅತ್ಯಂತ ಮುಖ್ಯವಾಗಿರುತ್ತೆ. ಬೆಲೆಯನ್ನು ಅತ್ಯಂತ ಜಾಣ್ಮೆಯಿಂದ, ಜಾಗರೂಕತೆಯಿಂದ ನಿಗದಿಪಡಿಸಬೇಕು. ಕಾರಣ ಹೆಚ್ಚಿನ ಬೆಲೆ ಬೇಡಿಕೆಯನ್ನು ಕಳೆದುಕೊಳ್ಳುತ್ತೆ, ಗ್ರಾಹಕರನ್ನು ಕಳೆದುಕೊಳ್ಳುತ್ತೆ. ಕಡಿಮೆ ಬೆಲೆಯನ್ನು ನಿಗದಿಪಡಿಸಿದರೆ ಉದ್ಯಮಕ್ಕೆ ನಷ್ಟವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎ ಫರ್ಮ್ ಆರ್ ಎ ಸೆಲ್ಲರ್ ಶುಡ್ ಡಿಟರ್ಮೈನ್ ಆಪ್ಟಿಮಮ್ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಆದರ್ಶ ಬೆಲೆಗಳನ್ನು ಆದಷ್ಟು ನಿಗದಿಪಡಿಸಬೇಕಾಗಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಅಂತ. ಇನ್ನು ನಂತರದ ಅಂಶ ಅಂತಂದರೆ ಲಾಭ ನಿರ್ವಹಣೆ, ಪ್ರಾಫಿಟ್ ಮ್ಯಾನೇಜ್ಮೆಂಟ್.
ಪ್ರತಿಯೊಂದು ಉದ್ಯಮದ ಗುರಿ ಗರಿಷ್ಠ ಲಾಭವನ್ನ ಗಳಿಸುವಂತಹದ್ದು. ಆದರೆ ಲಾಭವನ್ನ ಗಳಿಸುವಾಗ ಯಾವ್ಯಾವ ಅಂಶಗಳು ಲಾಭದ ಮೇಲೆ ಪ್ರಭಾವವನ್ನ ಉಂಟು ಮಾಡುತ್ತೆ ಎಂಬುದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ನಾವು ನೋಡುವಾಗ ಅರ್ಥವ್ಯವಸ್ಥೆಯಲ್ಲಿ ಪೈಪೋಟಿ ಆಗಿರಬಹುದು, ಅನಿಶ್ಚಿತತೆಗಳಾಗಿರಬಹುದು, ಸರ್ಕಾರದ ನಿಯಮಾವಳಿಗಳು ಆಗಿರಬಹುದು, ಇತ್ಯಾದಿ ಅಂಶಗಳನ್ನು ಲಾಭವು ಹೆಚ್ಚು ಅಥವಾ ಕಡಿಮೆಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಈ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಎಲ್ಲಿ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಕಡೆಗಳಲ್ಲಿ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಉದ್ಯಮ ಮಾಡಬೇಕಾಗುತ್ತೆ. ಇದರ ಬಗೆಗಿನ ಒಂದು ಮಾಹಿತಿ ನಮಗೆ ವ್ಯವಹಾರ ಅರ್ಥಶಾಸ್ತ್ರದಿಂದ ಲಭ್ಯವಾಗುತ್ತೆ. ಇನ್ನು 5ನೇದು ಬಂಡವಾಳ ನಿರ್ವಹಣೆ, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಬಂಡವಾಳವನ್ನು ನಾವು ಅತ್ಯಂತ ಅಮೂಲ್ಯವಾದ ಉತ್ಪಾದನಾಂಗ ಅಂತ ಕರೀತೀವಿ. ಕಾರಣ ಅದು ವಿಶ್ವದಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಅತಿಯಾಗಿರುವಂತಹ, ಕೆಲವು ರಾಷ್ಟ್ರಗಳಲ್ಲಿ ಕೊರತೆಯಲ್ಲಿರುವಂತಹ ಉತ್ಪಾದನಾ ಅಂಗವಾಗಿದೆ. ಬಂಡವಾಳವನ್ನು ಹೇಗೆ ವಿನಿಯೋಗ ಮಾಡಬೇಕು ಎಂಬುದರ ಅರಿವು ನಮಗೆ ವ್ಯವಹಾರ ಅರ್ಥಶಾಸ್ತ್ರದಿಂದ ಲಭ್ಯವಾಗುತ್ತೆ. ಬಂಡವಾಳ ಹಣದ ರೂಪದಲ್ಲಿ ಇರಬಹುದು, ಸಂಪನ್ಮೂಲಗಳ ರೂಪದಲ್ಲಿ ಇರಬಹುದು. ಆ ಒಂದು ಬಂಡವಾಳವನ್ನು ಯಾವ ಸರಕುಗಳ ಉತ್ಪಾದನೆಗೆ ಹೇಗೆ ಮಿತವ್ಯಯವಾಗಿ ಬಳಕೆ ಮಾಡಬೇಕು ಎನ್ನುವಂತಹ ಒಂದು ಮಾಹಿತಿ ನಮಗೆ ಗೊತ್ತಾಗುತ್ತೆ ಅಂತ. ಇನ್ನು 6ನೇದು ಡಿಸಿಷನ್ ಮೇಕಿಂಗ್, ತೀರ್ಮಾನ ಕೈಗೊಳ್ಳುವಿಕೆ ಅಂತ. ತೀರ್ಮಾನ ಕೈಗೊಳ್ಳುವಿಕೆ ಯಾವುದೇ ಒಂದು ಉದ್ಯಮ ಸಂಸ್ಥೆಯಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಿರುವಂತಹ ಹಲವಾರು ಆಯ್ಕೆಗಳಲ್ಲಿ ಅತ್ಯುತ್ತಮ ಆಯ್ಕೆಯನ್ನ ಆ ಒಂದು ಉದ್ಯಮ ಪಡೆದುಕೊಳ್ಳುವಂತಹದ್ದು. ಅಂದರೆ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಬೆಲೆ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದರ ಆಧಾರದ ಮೇಲೆ ಆ ಉದ್ಯಮದ ಯಶಸ್ಸು ನಿಂತಿದೆ ಎಂಬುದಾಗಿ ನಾವು ನೋಡ್ತೇವೆ ಅಂತ. ಹೀಗಾಗಿ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿ ಈ ಹಲವಾರು ಅಂಶಗಳಿಗೆ ಸೇರ್ಪಡೆಯಾಗಿದೆ ಎಂಬುದನ್ನು ನಾವು ನೋಡಬಹುದಾಗಿದೆ ಅಂತ. ಥ್ಯಾಂಕ್ ಯು.